ಅಭಿಮಾನ ಸಿಕ್ತು, ಅಭಿಮಾನಿಗಳು ಸಿಕ್ಕಿದ್ದಾರೆ, ಜನರ ಪ್ರೀತಿನೇ ಸಿಕ್ಕಿದೆ. ಸೊ ಪ್ರೊಫೆಷ್ನಲ್ ಆಗಿ ಏನು ಸಿಕ್ತು ಅಂತ ಬಿಗ್ ಬಾಸ್ ಮುಗಿದ ಮೇಲೆ? ಸರ್ 2-3 ದೊಡ್ಡ ಪ್ರಾಜೆಕ್ಟ್ ಸೈನ್ ಮಾಡಿದ್ದೀನಿ. ಬಟ್ ಆ ಕಡೆಯಿಂದನೇ ಒಂದು ಅನೌನ್ಸ್ಮೆಂಟ್ ಬರಲಿ ಅಂದ್ಬಿಟ್ಟು ಕಾಯ್ತಾ ಇದ್ದೀನಿ. ನಾನು ಹೇಳೋದು ಬೇಡ ಅಂತ ಅಂದ್ಬಿಟ್ಟು. ಪ್ರೊಡಕ್ಷನ್ ಹೌಸ್ಗಳು ಅವರೇ ಹೇಳಿದ್ರೆ ಚೆನ್ನಾಗಿರುತ್ತೆ. ಬಿಕಾಸ್ ನಾನಿನ್ನು ಇವಾಗ ಜಸ್ಟು ಮಗು ಥರ ಹೆಜ್ಜೆ ಇಡ್ತಾ ಇದ್ದೀನಿ ಇಂಡಸ್ಟ್ರಿ ಒಳಗೆ. ನಾನು ಹೇಳ್ಕೊಂಡು ನಾನು ದೊಡ್ಡವನಾಗೋದಕ್ಕೆ ನನಗೆ ಇಷ್ಟ ಇಲ್ಲ. ಪ್ರೊಡಕ್ಷನ್ ಹೌಸಿಂದ ನ್ಯೂಸ್ಗಳು ಬರುತ್ತೆ. ಬಟ್ ಒಳ್ಳೊಳ್ಳೆ ಪ್ರಾಜೆಕ್ಟ್ಗಳಿದೆ, ವೆಯ್ಟ್ ಮಾಡಿ ಅಂತ ಹೇಳ್ತೀನಿ. ಈ ಒಳಗಡೆ ಇದ್ದಾಗ ಹೇಳ್ತಿದ್ರಿ ಒಳ್ಳೆ ಕಲಾವಿದ ಆಗಬೇಕು, ಸ್ಪೆಷಲಿ ಒಳ್ಳೆ ವಿಲನ್ ಆಗಬೇಕು ಇಂಡಸ್ಟ್ರಿಗೆ ಅಂತ. ವಿಲನ್ ಆ ಥರ ಏನಾದರೂ ಎಕ್ಸ್ಪೆಕ್ಟ್ ಮಾಡ್ಬೋದಾ ಅಂತ? ಒಂದು ಇಂಟು ನೀವು ಸಿನಿಮಾ ಅನೌನ್ಸ್ ಮಾಡಿನ ಪರವಾಗಿಲ್ಲ. ಸರ್ 3 ಕನ್ನಡ ಸಿನಿಮಾ ಸೈನ್ ಮಾಡಿದ್ದೀನಿ. 3ಕ್ಕೂ ನೆಗೆಟಿವ್ ಆಗೇ ಸೈನ್ ಮಾಡಿದ್ದೀನಿ, ನೆಗೆಟಿವ್ ಲೀಡಾಗಿ. ಆ್ಯಂಡ್ ಒಂದು ತಮಿಳು, ಒಂದು ಮಲಯಾಳಂ ಸಿನಿಮಾ ಕೂಡ ಸೈನ್ ಮಾಡಿದ್ದೀನಿ. ಸೊ ಈ ವರ್ಷದಲ್ಲಿ ಒಂದು 5 ಸಿನಿಮಾ ಮಾಡ್ತಾಯಿದ್ದೀನಿ ಸರ್. ಒಳ್ಳೇದಾಗಲಿ. ಮೇಡಮ್, ಹೇಗೆ ನಡೀತಾ ಇದೆ ಈ ಬಿಗ್ ಬಾಸ್? ಬಿಫೋರ್ ಬರ್ತಡೇ ನಡೀತಾ ಇತ್ತು, ಜೊತೆಲಿದ್ರಿ, ನೋಡಿರ್ತೀರಾ. ಇದು ಬಿಗ್ ಬಾಸ್ ಆದಮೇಲೆ ನಡೀತಾರಂತ ಮೊದಲನೇ ಸಂಭ್ರಮ. ಸಾಕಷ್ಟು ಅಭಿಮಾನಿಗಳು ಇಷ್ಟಪಡೋರು ಮನೆ ಹತ್ರ ಬಂದಿದ್ದಾರೆ. ಹೇಗೆ ಅನಿಸ್ತಾ ಇದೆ ನಿಮಗೆ? ಮುಂಚೆ ಇಷ್ಟೊಂದು ಪ್ರೀತಿ ಸಿಗ್ತಾ ಇರಲಿಲ್ಲ, ಬಿಗ್ ಬಾಸ್ ಆದಮೇಲೆ ಇಷ್ಟೊಂದು ಪ್ರೀತಿ ಸಿಗ್ತಾ ಇರೋದು. ಸೊ ಎಲ್ಲರಿಗೂ ಧನ್ಯವಾದಗಳು, ತುಂಬ ಥ್ಯಾಂಕ್ಸ್. ಇಷ್ಟೋ ತನಕ ನಿಮ್ಮನ್ನ ವೆಯ್ಟ್ ಮಾಡಿಸಿರೋದಕ್ಕೆ ತುಂಬ ಇಲ್ಲ, ಸಾರಿ, ಥ್ಯಾಂಕ್ಸ್ ಅಲ್ಲ, ಸಾರಿ. ಬಟ್ ಇಷ್ಟೊಂದು ಕಾದಿದ್ದಕ್ಕೆ ಬೇಜಾರು ಮಾಡ್ಕೊಬೇಡಿ ಯಾರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.